ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಂದು ನನಗೆ ಮಾಡಲೇಬೇಕಿತ್ತು. ಯಾಕಂದರೆ ತುಂಬ ಜನರು ಮೋಸ ಹೋಗ್ತಾರೆ. ಓಕೆನಾ, ತುಂಬ ಅಂದರೆ ತುಂಬ ಜನರು ಮೋಸ ಹೋಗ್ತಾರೆ. ಆಮೇಲೆ ಏನು ಅಂತಂದರೆ ಯೂಟ್ಯೂಬು, ಇನ್ಸ್ಟಾ ಪೇಜ್ಗಳಲ್ಲಿ ಈಗ ಏನು ಟ್ರೆಂಡಿಂಗಲ್ಲಿ ಇರುವಂಥ ಸಾರಿ ಪ್ರೈಸನ್ನು ನೋಡಿಬಿಟ್ಟು ನಾವು ಅವರಿಗೆ ಒಂದು ರೇಟ್ ಹೇಳಿದಾಗ ಏನು ಮಾಡ್ತಾರೆ ಅಂತಂದರೆ, ಸೊ ನೀವು ಅಷ್ಟಕ್ಕೆ ಕೊಡ್ತಾ ಇದ್ದೀರಾ, ಅದರಲ್ಲಿ ಅಷ್ಟಕ್ಕೆ ಸಿಗ್ತಾ ಇದೆ ಅಂತೇಳಿ. ಸೊ ಇದು ನನಗೆ ಒಬ್ರು ಕಸ್ಟಮರ್ ಹೇಳಿರೋದು. ಬಟ್ ಅವ್ರ ಕಸ್ಟಮರ್ ಹೇಳಿರೋದನ್ನು ನಾನು ನೆಗೆಟಿವ್ ಆಗಿ ತಗೊಂಡಿಲ್ಲ. ಸೊ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಯಾಕಂದರೆ ನಾನು ಕೂಡ ನಂಬಿದ್ದೆ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಪೇಜಲ್ಲಿ ಏನು ಅವರು ರೇಟ್ ಹಾಕಿರ್ತಾರೆ, ಒಂದು ಸಾರಿನ ತೋರಿಸ್ಬಿಟ್ಟು ಏನು ರೇಟ್ ಹಾಕಿರ್ತಾರೆ ಅದು ಕರೆಕ್ಟಾಗಿ ಇರುತ್ತೆ ಅಂತ ನಾನು ನಂಬಿದ್ದೆ. ಬಟ್ ಈ ಕಸ್ಟಮರ್ ನನಗೆ ಈ ಥರ ಹೇಳಿದಾಗ ನಾನು, ನೀವು ಎಲ್ಲಿ ನೋಡಿದ್ದೀರಾ ನಂಬರ್ ಕಳಿಸಿ ಈ ಥರ ಎಲ್ಲ ಇದು ಮಾಡಿದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಏನಾಯಿತು, ಏನು ಕತೆ ಅಂತೇಳಿ. ಸೊ ಆದ ಕಾರಣ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಪೇಜ್ಗಳಲ್ಲಿ ಹಾಕಿರೋ ರೇಟ್ ಇದೆಯಲ್ವಾ, ಅದು ಕರೆಕ್ಟ್ ಅಂತ ನೀವು ಅನ್ಕೋಬೇಡಿ. ಅಲ್ಲಿ ಹಾಕಿರ್ತಾರೆ ರೇಟು, ಬಟ್ ನಾವು ಕೇಳಿದಾಗ ಅಥವಾ ನಾವು ಶಾಪ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ಅವ್ರದ್ದು ಬೇರೆನೇ ರೇಟ್ ಇರುತ್ತೆ. ಓಕೆನಾ, ಸೊ ಅಲ್ಲಿ ಸುಮ್ಮನೆ ಹಾಕಿರ್ತಾರೆ. ಏನಕ್ಕಂತಂದರೆ ಅಟ್ರಾಕ್ಷನ್ಗೋಸ್ಕರ. ಸೊ ಅದಕ್ಕೋಸ್ಕರ ನಾನು ಏನು ಅಂತಂದರೆ, ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾದಲ್ಲಿ ಇರ್ಬೋದು, ನಾನು ರೇಟನ್ನು ಹೇಳಲ್ಲ. ಇವಾಗ ಶಾರ್ಟ್ ವಿಡಿಯೋ ಇರ್ಬೋದು, ಕೆಲವೊಂದಿಗೆ ರೇಟ್ ಹೇಳ್ತೀನಿ, ಅಂದರೆ ಒಂದೊಂದು ಅಲ್ಲಲ್ಲಿ ಒಂದೊಂದು ರೇಟ್ಗಳನ್ನು ಹೇಳ್ತೀನಿ. ಇನ್ನು ಕೆಲವಿಗೆ ನಾನು ರೇಟೇ ಹೇಳಲ್ಲ. ಸೊ ನನಗೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡಿದವ್ರಿಗೆ ಮಾತ್ರ ರೇಟ್ ಹೇಳ್ತೇನೆ. ಇನ್ನು ಕೆಲವ್ರು ಅನ್ಕೋಬೋದು, ನೀವು ಒಬ್ಬೊಬ್ಬರಿಗೆ ಈಗ ಯಾಕೆ ನೀವು ಗ್ರೂಪಲ್ಲಿ ಏನು ಕೆಲವೊಂದು ಸಾರಿಗಳದ್ದು ರೇಟ್ ಹಾಕಲ್ಲ, ನೀವೇನಾದರೂ ಬೇರೆ ಬೇರೆ ಹೇಳ್ತೀರಾ? ಖಂಡಿತವಾಗ್ಲೂ ಆ ಥರ ಹೇಳಲ್ಲ. ನೀವು ಬಂದು, ಅಂದರೆ ನಾನು ಪ್ರೈಸ್ ಹಾಕಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ನೀವು ಬಂದು ನೀವು ಕೇಳಿ, ನಾನು ತಗೊಳ್ಳೋದಿದ್ರೆ ನೀವು ತಗೋಬಹುದು. ಆ ಥರ ಇದು ಮಾಡ್ತೀನಿ. ಕೆಲವೊಂದ್ಸಲ ರೇಟ್ ಹಾಕಿರ್ತೀನಿ, ಆಫರ್ಗಳಿದ್ದಾಗ, ಇದು ಬಿಟ್ಟಾಗ ಅದೆಲ್ಲ ರೇಟ್ ಹಾಕಿರ್ತೀನಿ. ಕೆಲವೊಂದ್ಸಲ ನಾನು ರೇಟನ್ನು ಹಾಕಲ್ಲ. ಓಕೆನಾ, ರೇಟ್ ಹಾಕಿದ್ರೂ ಕೂಡ ಆನ್ಲೈನಲ್ಲಿ ತಗೊಳ್ಳೋರು ಯಾರಿರಲ್ಲ. ಒಂದೊಂದು ದಿನ ಅಂತೂ ತಗೊಳ್ಳೋದೇ ಇಲ್ಲ ಯಾರು. ಹಾಗಂತೇಳಿ ನೀವು ನನ್ನ ಕಡೆಯಿಂದನೇ ತಗೋಬೇಕು ಅಂತ ನಿಮ್ಮನ್ನೇನು ಇದು ಮಾಡ್ತಾ ಇಲ್ಲ. ಬಟ್ ನಾನು ಅಷ್ಟು ಕಡಿಮೆಗೆ ಕೊಡ್ತಾ ಇದ್ದೀನಿ, ನಿಮಗೇನೆ ಗೊತ್ತಾಗುತ್ತೆ. ಒಂದ್ಸಲ ಈಗ ಏನು ತಗೊಂಡಿರ್ತೀರ ಅವರಿಗೆ ಗೊತ್ತಿರುತ್ತೆ ಕ್ವಾಲಿಟಿ ಹೆಂಗಿರುತ್ತೆ, ಇಷ್ಟು ಕಡಿಮೆಗೆ ಕೊಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿಯೇ ಬಂದಂಥ ಕಸ್ಟಮರ್ಗೆ ಹೇಳ್ತಾ ಇದ್ರು, ಸೊ ಇಷ್ಟು ಕಡಿಮೆಗೆ ನೀವು ಕೊಡ್ತಾ ಇದ್ದೀರಾ ಅಂತ. ಸೊ ನಾವು ಕಡಿಮೆಗೆ ಕೊಟ್ಟಾಗ ನಮಗೆ ಜಾಸ್ತಿ ಕಸ್ಟಮರ್ಗಳು ಬರ್ತಾರೆ ತಗೊಳ್ಳೋದಿಕ್ಕೆ. ಸೊ ನಾನು ಕಡಿಮೆ ಲಾಭ ಇಟ್ಕೊಂಡು ಇದು ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾ ಇದ್ರು, ಇವರು ಸಾರಿಯಲ್ಲಿ ಇವರಿಗೆ ಅಷ್ಟು ಲಾಭ ಬರುತ್ತಾ, ಇಷ್ಟು ಲಾಭ ಬರುತ್ತಾ ಅಂತ. ಸೊ ಅದನ್ನು ಸೇಲ್ ಮಾಡೋರಿಗೆ ಮಾತ್ರ ಗೊತ್ತು, ಬಿಸ್ನೆಸ್ ಮಾಡೋರಿಗೆ ಮಾತ್ರ ಗೊತ್ತು ಆನ್ಲೈನಲ್ಲಿ ಇಷ್ಟು ಇದು ಮಾಡ್ತಾರಂತ. ಸೊ ಕಡಿಮೆಗೂ ಕೊಟ್ಟಿದ್ದಾಗ ಅದರಲ್ಲೂ ತುಂಬಾ ಕಡಿಮೆ ಮಾಡಿ, ಇನ್ನ ಕಡಿಮೆ ಮಾಡಿ, ಇನ್ನ ಕಡಿಮೆ ಮಾಡಿ, ಇಲ್ಲಿಗೆ ಬಂದವರು ಇನ್ನ ಕಡಿಮೆ ಮಾಡಿ, ಇನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಗೆ ಏನು ಸಿಗುತ್ತಲ್ವಾ? ಇವಾಗ ನೀವು ಒಂದು ಅಂಗಡಿಗೆ ಹೋಗಿ ತಗೊಳ್ಳೋದಿದ್ರೆ ಎಷ್ಟು ರೇಟ್ ಇರುತ್ತೆ ಅಂತ ನಿಮ್ಗೇನೆ ಗೊತ್ತು. ಸೊ 1 to ಡಬಲ್ ರೇಟ್ ಇರುತ್ತೆ, ಅದು ಕೆಲವೊಂದು ಕಡೆ ಫಿಕ್ಸ್ಡ್ ರೇಟ್ ಇರುತ್ತೆ. ಸೊ ನಾನೇ ಇಲ್ಲಿ ಶಾಪಲ್ಲಿ ನೋಡಿದ್ದೀನಿ, ಫ್ಯಾನ್ಸಿ ಸಾರಿಗಳೆಲ್ಲ 1500 ಮೇಲೇನಿದೆ, ಅದಕ್ಕಿಂತ ಒಳಗಡೆ ಇಲ್ಲ. ಸೊ ನನ್ನ ಹತ್ರ ಈಗ ಸದ್ಯಕ್ಕೆ 2 ಫ್ಯಾನ್ಸಿ ಸಾರಿ ಇತ್ತು, ಮತ್ತೆ ಅವತ್ತು ಕೂಡ ತಂದಿದ್ದೆ, ಅದು ಸೇಲ್ ಆಯ್ತು. 1300 ಒಳಗಡೆನೆ ನಾನು ಎಲ್ಲ ಫ್ಯಾನ್ಸಿ ಸಾರಿಗಳನ್ನು ಕೊಟ್ಟಿರೋದು. ಓಕೆನಾ, ಅಷ್ಟು ಕಾಸ್ಟ್ಲಿ ಇದೆ. 1500 ಮೇಲೇನೆ ಇದೆ ಸಾರಿಗಳಿಗೆ ಔಟ್ಸೈಡ್ ಅಂಗಡಿಗಳಲ್ಲಿ. ಔಟ್ಸೈಡ್ ನೀವು ಶಾಪಿಗೆ ಹೋದಾಗ ಅಲ್ಲಿ ಯಾರು ಕೂಡ ಅಷ್ಟೊಂದು ಕಡಿಮೆ ಮಾಡಲ್ಲ. ಓಕೆನಾ, ಅಷ್ಟು ನಿಮಗೆ ಈಗೊಂದು ರೇಟ್ ಇರುತ್ತೆ. ಎಕ್ಸಾಂಪಲ್ 1500 ಅಂತ, 1500ಗೆ ನೀವು ಸಾರಿ ತಗೊಳ್ತೀರಾ, ಕಡಿಮೆ ಮಾಡಿ ಅಂತ ಅಂತೀರಾ. 50 ರೂಪಾಯಿ ಈ ತರ ಕಡಿಮೆ ಮಾಡ್ತಾರೆ ಹೊರತು 100 ರೂಪಾಯಿ 200 ರೂಪಾಯಿ ಯಾರು ಕಡಿಮೆ ಮಾಡಲ್ಲ. ಬೈ ಚಾನ್ಸ್ ಅಷ್ಟು ನಿಮ್ಗೆ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೀವೇ ಗ್ರೇಟ್. ಓಕೆನಾ, ಅಷ್ಟು ಕಡಿಮೆ ಮಾಡಲ್ಲ. ನಾನು ಅಂದ್ರೆ ಕೆಲವು ಶಾಪ್ಗಳಲ್ಲಿ ನಂಗೆ ಗೊತ್ತಿಲ್ಲ, ಬಟ್ ಅವ್ರು ತುಂಬಾ ರೇಟ್ ಏನಾದ್ರೂ ಹಾಕಿದ್ರೆ 500 ರೂಪಾಯಿ ಆ ತರ ಎಲ್ಲ ಕಡಿಮೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ 100 ರೂಪಾಯಿ ಅಥವಾ 50 ರೂಪಾಯಿ ಕಡಿಮೆ ಮಾಡ್ತಾರೆ. ನಾನು ಒಂದೊಂದ್ಸಲ ಕೆಲವೊಬ್ರಿಗೆ ಇಲ್ಲಿ 200 ರೂಪಾಯಿ ಕಡಿಮೆ ಮಾಡಿದ್ದು ಉಂಟು. ಓಕೆನಾ, ಅಂದ್ರೆ ಅವ್ರು ಕಡಿಮೆ ಕೊಡಿ ಅಂತ ತುಂಬಾ ಇದು ಮಾಡಿದಾಗ ನಮ್ಗೆ ಇದಾಗುತ್ತೆ. ಸೊ ಆಯ್ತು ಸರಿ ಅಂತ ಹೇಳ್ಬಿಟ್ಟು ನಾವು 200 ರೂಪಾಯಿ 250 ರೂಪಾಯಿ ಕಡಿಮೆ ಕೊಟ್ಬಿಡ್ತೀವಿ, ಇರ್ಲಿ ಅಂತೇಳಿ. ಅಂದ್ರೆ ನಮಗೆ ಅದರಲ್ಲಿ ಎಷ್ಟು ಲಾಭ ಸಿಗುತ್ತೆ ಅಂತೇಳಿ ನೀವೇ ನೋಡಿ. ಓಕೆನಾ, ಸೊ ಅಷ್ಟೊಂದು ನಮ್ಗೇನು ತುಂಬಾ ಅಂದ್ರೆ ತುಂಬಾ ಲಾಭ ಸಿಗಲ್ಲ. ಯಾಕಂತಂದ್ರೆ ಸಿಗುತ್ತೆ, ಯಾರು ಜಾಸ್ತಿ ಇದಕ್ಕೆ ರೇಟ್ಗೆ ಏನು ಸೇಲ್ ಮಾಡ್ತಾರೆ ಅವರಿಗೆ ಸಿಗುತ್ತೆ. ಬಟ್ ನಾವು ಕಡಿಮೆಗೆ ಸೇಲ್ ಮಾಡೋದು. ಓಕೆನಾ, ತಗೊಳ್ಳಿ ಅಂತೇಳಿ ಕಡಿಮೆಗೆನೆ ಸೇಲ್ ಮಾಡೋದು. ಯಾಕಂದ್ರೆ ಕಷ್ಟ ಏನು ಅಂತ ನಮಗೂ ಕೂಡ ಗೊತ್ತು. ಎಷ್ಟು ಕಷ್ಟ ಇರುತ್ತೆ, 1 ರೂಪಾಯಿ ನಾವು ಹೊಂದಿಸ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೂ ಗೊತ್ತು. ಸೊ ಹಾಗಾಗಿ ನಾವು ಅಷ್ಟೇ ಕಡಿಮೆ ಲಾಭ ಇಟ್ಕೊಂಡು ಮತ್ತೆ ನಾವು ಜಾಸ್ತಿ ಸೇಲ್ ಆದಾಗ ನಮಗೂ ಕೂಡ ಏನೋ ಒಂದು ಇದು ಬರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಇದು ಮಾಡೋದು. ಓಕೆನಾ, ಸೊ ಇನ್ನು ಕೆಲವರಿಗೆ ಏನು ಅಂತಂದ್ರೆ, ಇದು ನಾನು ಆನ್ಲೈನಲ್ಲಿ ಏನು ಸೇಲ್ ಮಾಡ್ತಾ ಇದ್ದೇನೆ ಅವರಿಗೆ ಸ್ವಲ್ಪ ಭಯ ಇರುತ್ತೆ. ಏನು ಅಂತಂದ್ರೆ, ಇದು ಇವರೇ ಸೇಲ್ ಮಾಡ್ತಾರಾ ಅಥವಾ ಬೇರೆಯವರಿಂದ ತರಿಸ್ಕೊಂಡು ಅವರಿಂದ ಏನಾದರೂ ಸೇಲ್ ಮಾಡ್ತಾರ ಅಂತ. ಈಗ ನಾನು ತರೋದು ಶಾಪಿಂದಾನೆ, ಬಟ್ ಸೇಲ್ ಮಾಡೋದು ಮಾತ್ರ ನಾನೇ. ಓಕೆನಾ, ಸೊ ಇದು ನನ್ನ ಮನೆ, ನೀವು ನನ್ನ ವ್ಲಾಗ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಫುಲ್ ನಾನು ಅಲ್ಲಿಂದ ರ್ಯಾಕಿಂದ ಹಿಡಿದು ಇಲ್ಲಿ ಎಂಡ್ ತನಕ ರ್ಯಾಕ್ ತನಕ ಇದೆ. ಈಗ ವಿಡಿಯೋದಲ್ಲಿ ಇದು ಜಸ್ಟ್ ಇಲ್ಲಿ
ಇಲ್ಲಿದ್ ಮಾತ್ರ ಬಂದಿದೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿ ಎಂಡ್ ತನಕ ಕೂಡ ಇದೆ ಫುಲ್ಲು. ಆಮೇಲೆ ಇಲ್ಲಿ ನೈಟೀಸ್ಗಳೆಲ್ಲ ಇದೆ, ಅದೆಲ್ಲ ನಾನು ರೇಟ್ ಬರ್ತಾ ಹಾಕಕ್ಕೆ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ. ಅಂದರೆ ಪ್ರತಿಯೊಂದು ನೈಟಿಗೂ ಕೂಡ ರೇಟ್ ಬರಿತೀನಿ. ಯಾಕಂದರೆ ಇಲ್ಲಿ ಬಂದು ತಗೊಳ್ಳಾಗ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ, ಎಲ್ಲ ತೆಗ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾರೆ. ಅವಾಗ ನನಗೆ ಯಾವ್ದು ಇದರಲ್ಲಿತ್ತು ಯಾವುದು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಪ್ರತಿಯೊಂದು ಸಾರಿದಿರ್ಬೋದು ಇದಕ್ಕೆಲ್ಲ ರೇಟ್ ಎಲ್ಲ ಹಾಕಬೇಕು. ಸೊ ಹಾಗಾಗಿ ತುಂಬ ಕೆಲಸಗಳಿರುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗಲ್ಲ. ಮತ್ತು ಇನ್ನೊಂದು ಹೊಲಿಯೋದು, ಓಕೆನಾ, ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಬಂದರೆ ಟೈಮೇ ಸಿಗಲ್ಲ. ಆಲ್ಟ್ರೇಷನ್ ಅದು ಅಂತ ದಿನಕ್ಕೊಂದಾದರೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಗುನ ನೋಡಿಕೊಂಡು ಅವಳನ್ನು ನೋಡಿಕೊಂಡು ಸ್ವಲ್ಪ ವಿಡಿಯೋ ಮಾಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಟೈಲರಿಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಾರೆ, ಬಟ್ ಟೈಲರಿಂಗ್ ವಿಡಿಯೋ ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು ಒಂದೊಂದ್ಸಲ ಅವಳಿದ್ದಾಗಲೇ ನಾನು ಹೊಲಿತೀನಿ, ಅವಾಗ ಟ್ರೈಪಾಡ್ ಇಟ್ಟು ಹೊಲಿಯೋಕ್ಕಂತ ಅವಳು ಬಿಡೋದಿಲ್ಲ. ಮತ್ತು ಟ್ರೈಪಾಡನ್ನೆಲ್ಲ ಎಳ್ದು ಬಿಸಾಕ್ಬಿಡ್ತಾಳೆ ಅವಳು. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವಳು ಇನ್ನು ನೆಕ್ಸ್ಟ್ ಅವಳನ್ನ ಜನವರಿಯಿಂದ ಅಂಗನವಾಡಿಗೆ ಕಳಿಸ್ಬೇಕು ಅವಳನ್ನ, ಅವಾಗ ಸ್ವಲ್ಪ ನನಗೆ ವಿಡಿಯೋನ ಮಾಡ್ಬೋದು ಟೈಲರಿಂಗ್ಗೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ನಾನೇ ಸೇಲ್ ಮಾಡೋದು. ಸೊ ಡ್ಯಾಮೇಜ್ ಏನಾದ್ರೂ ಇತ್ತು, ಕ್ವಾಲಿಟಿ, ಇದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಕೂಡ ಸಾರಿ ವೇರ್ ಮಾಡೋದ್ರಿಂದ ನನಗೆ ಗೊತ್ತಿರುತ್ತೆ ಯಾವ ಕ್ವಾಲಿಟಿದು ಏನು ತಗೋಬೇಕು ಅಂತ. ಸೊ ಸಾರಿ ಡ್ಯಾಮೇಜ್ ಇರ್ಬೋದು, ಏನೇ ಇದ್ರೂ ನಾವು ಚೆಕ್ ಮಾಡಿ ನಿಮಗೆ ಕಳಿಸೋದು. ಬೈ ಮಿಸ್ಟೇಕ್ ಏನಾದರೂ ನಮ್ಮ ಕಣ್ ತಪ್ಪಿಸಿ ಏನಾದರೂ ನಿಮಗೆ ಡ್ಯಾಮೇಜ್ ಇತ್ತು ಅಂತಂದ್ರೆ ನೀವು ರಿಟರ್ನ್ ಮಾಡ್ಬೋದು. ಅದರ ವಿಡಿಯೋ ಕೂಡ ಇರಬೇಕು, ಪ್ರೂಫ್ ಕೂಡ ಇರಬೇಕು. ನೀವು ವಿಡಿಯೋ ಮಾಡಬೇಕು, ಅದನ್ನ ವಿಡಿಯೋ ಮಾಡಿಬಿಟ್ಟು ನಮಗೆ ಕಳಿಸ್ಬಿಟ್ಟು ಆನಂತರ ನಾವು ನಿಮಗೆ ಬೇರೆ ಇದನ್ನ ಕಳಿಸ್ತೀವಿ. ಇವಾಗ ನಾವು ಕೂಡ ವಿಡಿಯೋ ಮಾಡಿ ಇಟ್ಕೊಳ್ತೀವಿ. ಯಾಕಂದ್ರೆ ಈ ಇನ್ಸ್ಟಾದಲ್ಲೆಲ್ಲ ತುಂಬಾ ಫೇಕ್ಗಳು ನಡೆಯುತ್ತೆ. ಈಗ ಇನ್ಸ್ಟಾದಲ್ಲಿ ಏನು ಸೇಲ್ ಮಾಡ್ತಾರಲ್ಲ, ಸಾರಿ ಇನ್ಸ್ಟಾ ಅಲ್ಲ, ಮೀಶೋದಲ್ಲಿ ಏನು ಸೇಲ್ ಮಾಡ್ತಾರಲ್ಲ ಅವರದಲ್ಲಿ ತುಂಬಾ ಫೇಕ್ ನಡೆಯುತ್ತೆ. ಏನಂತಂದ್ರೆ ಕಸ್ಟಮರ್ ಅದರಲ್ಲಿ ರಿಟರ್ನ್ ಆಪ್ಷನ್ ಇರೋದ್ರಿಂದ ಮೀಶೋದಲ್ಲಿ ಕಸ್ಟಮರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅದು ತಗೊಳ್ತಾರೆ, ಅದು ಇಷ್ಟ ಇರಲ್ಲ, ಅದನ್ನ ಮತ್ತೆ ಕಟ್ ಮಾಡಿಬಿಟ್ಟು ಕಳಿಸ್ತಾರೆ. ಇದು ಏನು ಡ್ಯಾಮೇಜ್ ಇತ್ತು ಅಂತೇಳಿ ಕಟ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಅದರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಯಾರಿರಲ್ಲ, ಓಕೆನಾ. ಅದರಲ್ಲಿ ತುಂಬಾ ಅಂದ್ರೆ ತುಂಬಾ ಈ ತರ ನಡೆಯುತ್ತೆ. ಪಾಪ ಬಿಸ್ನೆಸ್ ಮಾಡೋರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಆ ತರ ಎಲ್ಲ ಕಟ್ ಮಾಡಿ ಕಳಿಸಿದಾಗಲ್ವಾ. ತುಂಬಾ ಜನ ಈಗ ವಿಡಿಯೋಸ್ ಆಗ್ತಾ ಇದ್ರೆ ಈ ತರ ಮಾಡಿ ಕಳಿಸ್ತಾರೆ ಮೀಶೋದಲ್ಲಿ ಅಂತೇಳಿ. ಸೊ ಹಾಗಾಗಿ ಹೇಳೋದಕ್ಕೆ ನಮಗೆ ಬರಲ್ಲ. ಇವಾಗ ನೀವು ಮೀಶೋ, ಫ್ಲಿಪ್ಕಾರ್ಟು ಈ ತರದ್ದು ಏನು ಆನ್ಲೈನ್ ಇದೆ ಅದರಲ್ಲಿ ನಿಮ್ಗೆ ಗೊತ್ತಿರಲ್ಲ ಯಾವ ತರ ಕ್ವಾಲಿಟಿ ಇರುತ್ತೆ. ಯಾಕಂದ್ರೆ ಅದು ತೋರ್ಸಲ್ಲ, ಅದರಲ್ಲಿ ಸಾರಿಗಳು ಹಿಂಗಿದೆ, ಪಲ್ಲು ಹಿಂಗಿದೆ, ಅದಿದು ಹಿಂಗಿದೆ ಎಲ್ಲ ತೋರ್ಸಲ್ಲ. ಸೊ ಆವಾಗ ನಿಮ್ಗೆ ಸ್ವಲ್ಪ ಭಯ ಇರುತ್ತೆ. ಬಟ್ ನಾನು ಆ ತರ ನಿಮ್ಗೆ ಏನು ಇದು ಮಾಡಲ್ಲ. ಎಷ್ಟೋ ಕಸ್ಟಮರ್ಗಳು, ಎಷ್ಟೋ ಜನ ಬ್ಲೌಸ್ ಪೀಸ್ ಹೆಂಗಿದೆ, ಇದ್ರದ್ದು ಸಾರಿ ಪಲ್ಲು ಹೆಂಗಿದೆ ಅಂತೇಳಿ ತುಂಬಾ ಜನ ಕೇಳಿದ್ದಾರೆ ಆನ್ಲೈನ್ ಅಲ್ಲಿ. ಅದು ಹೆಂಗಿದೆ, ಇದು ಹೆಂಗಿದೆ, ಫೋಟೋ ಕಳಿಸಿ ಅಂತ. ಎಲ್ರಿಗೂ ನಾನು ಫೋಟೋ ಕಳಿಸಿದೀನಿ. ಬಟ್ ಕೆಲವೊಬ್ರು ತಗೊಂಡಿದ್ದಾರೆ, ಇನ್ ಕೆಲವರು ತುಂಬಾ ಸಾರಿ ತೋರಿಸಿ ಅಂತ ಹೇಳ್ಬಿಟ್ಟು ಫೋಟೋ ಎಲ್ಲ ಕಳಿಸ್ಬಿಟ್ಟು ತಗೊಂಡೇ ಇಲ್ಲ. ಅವಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಾವು ಟೈಮ್ ಇರಲ್ಲ, ಆ ಟೈಮಲ್ಲಿ ನಮ್ಗೆ ಇವ್ರಿಗೆ ಏನೋ ಸಾರಿ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಳಿಸ್ಬಿಟ್ಟು ಆಮೇಲೆ ತಗೊಳ್ಳೇ ಇಲ್ಲ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಸಾರಿ ಫೋಟೋ ಕಳಿಸಿದಾಗ ಏನ್ ತೊಂದ್ರೆ ಇಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ ಏನೋ ಅಂತ. ಒಂದು 10-15 ಸಾರಿದು ಫೋಟೋಸ್ ಕಳಿಸ್ಬಿಟ್ಟು ಅದ್ರಲ್ಲೂ ಒಂದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಸುಮ್ನೆ ಏನಕ್ಕೆ ಕೇಳ್ಬೇಕಲ್ವಾ, ನಮ್ಗೆ ಟೈಮ್ ಇರಲ್ವಾ, ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಈ ತರ ಎಲ್ಲ ಇದ್ ಮಾಡ್ತಾರೆ. ಸೊ ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಆದ್ರೂ ನಾನು ಕಳಿಸ್ತಾ ಇರ್ತೀನಿ. ಯಾಕಂದ್ರೆ ಅಷ್ಟು ಪೇಷನ್ಸ್ ಇಂದ ಕಳಿಸ್ತೀನಿ ನಾನು ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು. ಪ್ರತಿಯೊಬ್ರು ಯಾರು ಕೇಳ್ತಾರೋ ಅವ್ರಿಗೆಲ್ರಿಗೂ ನಾನು ವಿಡಿಯೋಸ್ ಅನ್ನ, ಫೋಟೋಸ್ ಅನ್ನ ಕಳಿಸ್ತಾ ಇರ್ತೀನಿ. ಈ ತರ ಬರುತ್ತೆ, ಕ್ವಾಲಿಟಿ ಸೂಪರ್ ಆಗಿದೆ ಅಂತ. ಸೊ ಇದೆಲ್ಲ ಒಂದು ಮ್ಯಾಟ್ರ್ ಆದ್ರೆ, ಈಗ ಇರುವ ಮ್ಯಾಟ್ರ್ ಏನು ಅಂತ ಅಂದ್ರೆ, ಈಗ ನಾನು ಹೇಳಿದೆ ಫೇಕ್ ಹೆಂಗ್ ನಡೆಯುತ್ತೆ ಅಂತೇಳಿ. ಸೊ ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಪೇಜಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಈಗ ಎಕ್ಸಾಂಪಲ್ ಅನುಶ್ರೀ ಸಾರಿ, ಈಗ ನಂಗೆ ಅದರಲ್ಲೇ ಇದಾಗಿರೋದು ಅನುಶ್ರೀ ಸಾರಿ. ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಪೇಜ್ಗಳಲ್ಲೆಲ್ಲ 800, 900 ಎಲ್ಲ ಕಡೆ ವಿಡಿಯೋಗಳು ಹರಿದಾಡ್ತಾ ಇದೆ. ಇಷ್ಟಕ್ಕೆ ಸಿಗುತ್ತೆ ಅಂತೇಳಿ ಡಿಸ್ಪ್ಲೇಲಿ ಹಾಕಿರ್ತಾರೆ 900 ರೂಪೀಸ್. ನೀವು ಈ ತರ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಹೋಗಿ ನಿಮ್ಗೆ ತೋರಿಸಿ, ನಿಮ್ಗೆ ಅವಾಗ ಅವರು ಇಷ್ಟು ರೂಪೀಸ್ಗೆ ಕೊಡ್ತಾರೆ ಅಂತ. ಬಟ್ ಕ್ವಾಲಿಟಿ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋದಕ್ಕೆ ಸೇಮ್ ಇರುತ್ತೆ, ನಮಗೆ ಸಾರಿ ಸೇಮ್ ಅದೇ ಇರುತ್ತೆ, ಅದೇ ಇದು. ಸೊ ಅದೇ ತರ ನಾನು ಇಲ್ಲಿ ಒಂದು ರೇಟ್ ಹೇಳಿರ್ತೀನಿ. ಸೊ ಆಗ ಅವರು ಒಬ್ರು ಕಸ್ಟಮರ್ ಹೇಳ್ತಾರೆ, ಅದರಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಕಡಿಮೆ ಕೊಡ್ತಾರೆ, ಚಿಕ್ಕಪೇಟೆಲೆಲ್ಲ ತುಂಬಾ ಕಡಿಮೆಗೆ ಸಿಗುತ್ತೆ, ಹೋಲ್ಸೇಲಿಗೆ ಕಡಿಮೆ ಅವರೊಂದು ರೇಟ್ ಹೇಳ್ತಾರೆ. ಬಟ್ ಆ ರೇಟ್ ನನಗೇನೆ ಸಿಕ್ಕಿರಲ್ಲ, ಓಕೆನಾ. ನನಗೆ ಹೋಲ್ಸೇಲ್ ಆಗಿ ನನಗೇನೆ ಆ ರೇಟ್ ಸಿಕ್ಕಿರಲ್ಲ. ಆಗ ನಾನು ಕೇಳ್ತೀನಿ ಅವ್ರ ಹತ್ರ, ಸರಿ ಹಾಗಿದ್ರೆ ನೀವು ಯಾವ ಯೂಟ್ಯೂಬ್ ಪೇಜಲ್ಲಿ ನೋಡಿದ್ರೆ ಅದರ ಲಿಂಕ್ ಅನ್ನ ಕಳಿಸಿ ಅಂತೇಳಿ. ಸೊ ಅವರು ಯೂಟ್ಯೂಬ್ ನೋಡಿರ್ತಾರೆ ಅಂತೇಳಿ ಅದನ್ನ ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಓಪನ್ ಮಾಡ್ತೀನಿ. ಲಿಂಕ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಏನು ಪ್ರೈಸ್ ಇದೆ ಅದನ್ನೆಲ್ಲ ನೋಡ್ತೀನಿ. ಅದರಲ್ಲಿ ನಂಬರ್ ಇರುತ್ತೆ. ಸೊ ಆ ನಂಬರ್ಗೆ ನಾನು ಮೆಸೇಜ್ ಮಾಡ್ತೀನಿ. ಯಾಕಂದ್ರೆ ನನಗೂ ಕೂಡ ಅನುಶ್ರೀ ಸಾರಿ ಬೇಕಿರುತ್ತೆ. ಸೊ ಅಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂತಂದ್ರೆ ನಾನು ಇನ್ನು ಕಸ್ಟಮರ್ಗಳು ಇನ್ನ ಕಡಿಮೆಯಲ್ಲಿ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಇದು ಮಾಡ್ತೀನಿ.
ಸೊ ನಿಮಗೆ ಸೈಡಲ್ಲಿ ನಾನು ಫೋಟೋ ಹಾಕಿರ್ತೀನಿ ನೋಡಿ, ಜಸ್ಟ್ ಸ್ಕ್ರೀನ್ಶಾಟ್ ಹೊಡೆದಿರೋದು. ಸೊ ಅದನ್ನು ನನ್ನ ಮತ್ತೆ ನಂಬರನ್ನು ಡಿಲೀಟ್ ಮಾಡಿಬಿಟ್ಟೆ ನಾನು, ಯಾಕಂದರೆ ಅವ್ರು ಹೇಳ್ತಾ ಇಲ್ಲ. ಎಷ್ಟು ಸಲ ಕೇಳಿದ್ದೇನೆ ಅಂದರೆ, ಸರ್ ಅನುಶ್ರೀ ಮ್ಯಾಮ್ ಸಾರಿಗೆ ಎಷ್ಟು ಪ್ರೈಸ್ ಅಂತ. ಸೊ ನಾನು ಅದು ಮೆಸೇಜ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹೋಲ್ಸೇಲ್ ಪ್ರೈಸು ಹೇಳಿ ಅಂತ. ಸೊ ಅವರು ಹೇಳಿದ್ರು ನೆಕ್ಸ್ಟ್ ವೀಕ್ ಬರುತ್ತೆ, ಈ ವೀಕ್ ಇಲ್ಲ, ಎಲ್ಲ ಫುಲ್ ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದೆ ಹೊರತು, ಎಷ್ಟು ಸಲ ಕೇಳಿದ್ರು ಎಷ್ಟು ಪ್ರೈಸ್ ನನಗೆ ಹೋಲ್ಸೇಲಲ್ಲಿ ಬೇಕು, ಬಿಸ್ನೆಸ್ ಇದೆ, ನಂಗೆ ಇಷ್ಟು ಸಾರೀಸ್ ಬೇಕು ಅಂತ ಹೇಳಿದ್ರು ಅವ್ರು ಒಂದೇ ಒಂದು ರಿಪ್ಲೈ ಕೊಟ್ಟಿಲ್ಲ. ಓಕೆನಾ, ಒಂದೇ ಒಂದು ರಿಪ್ಲೈ ಕೊಟ್ಟಿಲ್ಲ. ನಂಗೆ ಅವಾಗ ಅನಿಸ್ತು, ಹಾಗಿದ್ರೆ ಹೌದಲ್ವಾ, ಈ ಇನ್ಸ್ಟಾ ಯೂಟ್ಯೂಬ್ ಪೇಜ್ಗಳಲ್ಲಿ ತುಂಬ ಫೇಕ್ ಅಮೌಂಟನ್ನು ಹಾಕಿರ್ತಾರೆ, ಸುಮ್ಮನೆ ಹಾಕ್ತಾರೆ ಕೆಲವರು. ಅದನ್ನು ನೋಡ್ಕೊಂಡು ಬಂದ್ಬಿಟ್ಟು ನಮಗೆ ಹೇಳುದು ಅವರು ಇದರಲ್ಲಿ ಅಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತ. ಬಟ್ ನೀವು ರಿಯಲ್ ಆಗಿ ಹೋಗಿ ನೋಡಿ, ಅವರಿಗೆ ಮೆಸೇಜ್ ಮಾಡಿ ಅಥವಾ ರಿಯಲ್ ಆಗಿ ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಬ್ರು ಕರೆಕ್ಟ್ ರೇಟ್ ಹೇಳ್ತಾರೆ. ಹಾಗೇನೆ ನನಗೆ ಈಗ ಹೋಲ್ಸೇಲ್ ತಗೋಬೇಕಂದ್ರೆ ತುಂಬ ನಾವು ಶಾಪ್ ಹುಡುಕ್ಬೇಕಾಗತ್ತೆ. ಸೊ ಅದರಲ್ಲೂ ನಂಗೊಂದು ಶಾಪ್ ಸಿಕ್ತು. ಅದರಲ್ಲಿ ನನಗೆ ರಿಯಲ್ ಆಗಿ ಹೇಳಬೇಕು ಅಂತಂದ್ರೆ 100ರಲ್ಲಿ 1 2 3 4 ಜನ, 100 ಜನದಲ್ಲಿ ಒಂದು 5 ಜನ 10 ಜನ ಎಷ್ಟು ಕರೆಕ್ಟ್ ಆಗಿರ್ತಾರೆ ರೇಟ್. ಓಕೆನಾ, ಅದರಲ್ಲಿ ನನಗೆ ಇನ್ನೊಂದು ನಂಬರ್ ಸಿಕ್ತು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿದೆ, ಸಾರಿ ಪ್ರೈಸ್ಗಳೆಲ್ಲ ಎಷ್ಟು, ನೀವು ವಿಡಿಯೋದಲ್ಲಿ ಹೇಳಿರೋದು ಎಲ್ಲ ಕರೆಕ್ಟಾ ಅಥವಾ ಫೇಕಾ ಅಂತ. ಸೊ ಅವ್ರು ಹೇಳಿದ್ರು, ಇಲ್ಲ ಅಮ್ಮ, ವಿಡಿಯೋದಲ್ಲಿ ಎಲ್ಲ ಹೇಳಿರೋದು ಕರೆಕ್ಟ್ ಪ್ರೈಸೇ, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ ಅಂತ. ಏನಕ್ಕೆ ಕೇಳಿದೆ ಅಂತ ಅಂದ್ರೆ, ಈ ತರ ಫೇಕ್ಗಳು ಅದು ಆ ಥರ ಮಾಡ್ತಾರೆ. ಯಾಕಂತಂದ್ರೆ ಕೆಲವೊಂದು ಶಾಪ್ಗಳು ಏನು ಅಂತಂದ್ರೆ ಜಾಸ್ತಿ ಅವರಿಗೆ ಕಸ್ಟಮರ್ ಅನ್ನ ಎಳ್ಕೊಳ್ಳೋದಿಕ್ಕೆ ಅಲ್ಲಿ ಒಂದು ರೇಟ್ ಹಾಕಿರ್ತಾರೆ. ಕಸ್ಟಮರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಆ ಶಾಪ್ ಅಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕೊಂಡು ಆ ಶಾಪ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಹೋದಾಗ್ಲೇ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ ತರದ್ ನಾನು ಎಷ್ಟು ಜನರು ಹೇಳೋದು ಕೇಳಿದೀನಿ. ಇನ್ಸ್ಟಾದಲ್ಲಿ ಅಥವಾ ಇದರಲ್ಲಿ ಎಲ್ಲ ವಿಡಿಯೋಸ್ ಹಾಕಿರ್ತಾರೆ. ಬಟ್ ಅದ್ರ ರೇಟ್ ನಾವು ಶಾಪಿಗೆ ಹೋಗಿ ರೇಟ್ ಕೇಳಿದಾಗ ಬೇರೆನೆ ಅವ್ರದ್ದು ರೇಟ್ ಇರುತ್ತೆ. ಸೊ ನಾವು ಹಿಂದೆನೆ ಬಂದಿದ್ದೀವಿ ಅಂತ ಎಷ್ಟೋ ಜನರ ಮಾತನ್ನ ಕೂಡ ಕೇಳಿದ್ದೀನಿ. ಸೊ ಸ್ವತಃ ನನಗೇನೆ ಅನುಭವ ಆಯ್ತು. ಎಷ್ಟು ಮೆಸೇಜ್ ಮಾಡಿದ್ರು ಇವರು ರಿಪ್ಲೈ ಮಾಡ್ತಾ ಇಲ್ಲ. ಆ ಸಾರಿ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಅವ್ರು ಹೇಳ್ತಾನೆ ಇಲ್ಲ. ಓಕೆನಾ, ಸೊ ಎಷ್ಟು ಫೇಕ್ ನಡೀದೆ, ಅದಕ್ಕೆ ನಾನು ಹೇಳಿರೋದು. ಸೊ ನೀವು ಒಂದು ಸೇಮ್ ಸಾರಿ ನೋಡಿರ್ತೀರಾ. ಓಕೆನಾ, ಎಕ್ಸಾಂಪಲ್ ಈಗ ಏನು ಅಂತಂದ್ರೆ, ನಾವು ಕೂಡ ಅಷ್ಟೇ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿಗಳನ್ನೇ ಜಾಸ್ತಿಯಾಗಿ ಸೇಲ್ ಮಾಡ್ತಾ ಇರ್ತೀವಿ. ಸೇಲ್ ಮಾಡ್ತಾ ಇದ್ದಾಗ ನೀವು ಒಂದು ಯೂಟ್ಯೂಬ್ ಪೇಜ್ ಅಥವಾ ಇನ್ಸ್ಟಾ ಪೇಜ್ ಅಲ್ಲಿ ನೋಡಿರ್ತೀರಾ. ಈಗ ನಾನು 1200 ಅಂತ ಹೇಳಿರ್ತೀನಿ. ಓಕೆನಾ, 1200 ನಿಮ್ಗೆ ಅದ್ರಲ್ಲಿ ನೋಡಿದಾಗ ಜಸ್ಟ್ 900 ಇರುತ್ತೆ. ಸೇಮ್ ಸಾರಿ, ನಂದು ಸೇಮ್ ಸಾರಿ, ಅದರಲ್ಲೂ ಸೇಮ್ ಸಾರಿ, ಬಟ್ ಅವ್ರದ್ದು 900 ರೂಪೀಸ್ ಇದೆ. ನಾನು ಏನಂತಂದ್ರೆ, ಇನ್ಸ್ಟಾದಲ್ಲಿ ಇರ್ಬೋದು, ಯೂಟ್ಯೂಬಲ್ಲಿ ಇರ್ಬೋದು, ನಾನು ರೇಟ್ ಹೇಳಲ್ಲ. ಈಗ ಅವ್ರು ಕೇಳಿರ್ತಾರೆ ರೇಟ್ ಎಷ್ಟು, ನಾನು 1200 ಅಂತ ಹೇಳ್ತೀನಿ. ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸೊ ಸೇಮ್ ಸ್ಯಾರಿ ಇದೆ, ಸೇಮ್ ಇದೆ, ನಿಮ್ದು ಅದು ಸೇಮ್ ಇದೆ, ಅವರು 900 ರೂಪೀಸ್ ಕೊಡ್ತಾ ಇದ್ದಾರೆ, ನೀವು 1200 ರೂಪೀಸ್ ಕೊಡ್ತಾ ಇದ್ದೀರಾ ಅಂತ. ಬಟ್ ನೀವು ಅವ್ರ ಹತ್ರ ಹೋಗಿ ಕೇಳಿ, ಅವ್ರ ಹತ್ರ ಹೋಗಿ ಮೆಸೇಜ್ ಮಾಡಿ, ಇಷ್ಟಕ್ಕೆ ಕೊಡ್ತಾ ಇದ್ದೀರಾ ಅಂತೇಳಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ರೇಟು ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಇನ್ನು ಏನು ಅಂತಂದ್ರೆ, ಅವ್ರು ಅಷ್ಟು ಕಡಿಮೆಗೆ ನಿಮ್ಗೆ ಸೀರೆಗಳು ಸಿಗೋದಿಕ್ಕೆ ಚಾನ್ಸೇ ಇಲ್ಲ. ಓಕೆನಾ, ಸುಮ್ನೆ ಹಾಕಿಡ್ತಾರೆ. ಯಾಕಂದ್ರೆ ಈಗ ನಾವು ಕೂಡ ಅಷ್ಟೇ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ತರ್ತೀವಿ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೂ ಅಷ್ಟು ರೇಟ್ ಇರಲ್ಲ. ಓಕೆನಾ, ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ಗೋಲ್ಡ್ ಸ್ಯಾರಿ ಅಂತ ಅನ್ಕೊಳ್ಳೋಣ, 500ಗೆ ಸೇಲ್ ಮಾಡ್ತಾರೆ ಅಂತೇಳಿ. ಬಟ್ ನಮ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ಅಷ್ಟಕ್ಕೆ ಸಿಗಲ್ಲ. ಹಾಗಿದ್ರೆ ಅವ್ರು ಹೆಂಗ 500ಗೆ ಸೇಲ್ ಮಾಡ್ತಾರೆ? ಸೊ ತುಂಬಾ ಈ ತರ ಆನ್ಲೈನ್ ಅಲ್ಲಿ ಏನಂತಂದ್ರೆ ರೇಟ್ ಹಾಕಿರ್ತಾರೆ, ಬಟ್ ಅದು ರೇಟ್ ಕರೆಕ್ಟ್ ಆಗಿರಲ್ಲ. ಬಟ್ ನಾನೇನಾದ್ರೂ ಒಂದು ವೇಳೆ ರೇಟ್ ಹಾಕಿದ್ರೆ ಅದು ಕರೆಕ್ಟ್ ಇರುತ್ತೆ. ಓಕೆನಾ, ಒಂದು ವೇಳೆ ಮಿಸ್ಟೇಕ್ ಆಗಿಂತಲ್ಲ, ನಾನು ಏನು ಆನ್ಲೈನ್ ಅಲ್ಲಿ ರೇಟ್ ಹಾಕಿರ್ತೀನಿ. ಇವಾಗ ಒಂದು ಎಕ್ಸಾಂಪಲ್ 550 ಅಂತ ರೇಟ್ ಹಾಕಿದ್ರೆ ಅದು 550 ಇರುತ್ತೆ. ಯಾವುದೇ ಕಾರಣಕ್ಕೆ ಅದರಲ್ಲಿ ಮೋಸ ಇಲ್ಲ. ಸೊ ಏನಕ್ಕಂದ್ರೆ ನಾನು ಕಡಿಮೆ ಕೊಡ್ತಾ ಇದ್ದೀನಿ, ಅದಕ್ಕೆ ನಾನು ರೇಟ್ ಹಾಕ್ತಾ ಇದ್ದೀನಿ. ಓಕೆನಾ, ತಗೊಳ್ಳಿ ಅಂತೇಳಿ. ಯಾಕಂದ್ರೆ ಅದು ಜಾಸ್ತಿ ಸೇಲ್ ಆದಾಗ ನಾವು ಅದನ್ನ ರೇಟ್ ಹಾಕ್ಬಿಡ್ತೀವಿ. ಸೊ ಯಾರಾದ್ರೂ ಬೇಕಿದೆ ಅವ್ರು ತಗೊಳ್ಳಿ ಇಷ್ಟು ಕಡಿಮೆಗೆ, ಕಸ್ಟಮರ್ಗಳು ಹೇಳಿದಾಗ ಕೂಡ ತುಂಬಾ ಇದಾಗುತ್ತೆ, ನಮ್ಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಆ ತರ ಎಲ್ಲ ಮಾಡ್ತೀನಿ. ಸೊ ನೀವು ನನ್ನ ಸೈಡ್ ಇಂದ ನೀವು ಓನ್ಲಿ ಸಾರೀಸ್ ಮಾತ್ರ ಅಲ್ಲ, ಸಾರೀಸ್ ಇದೆ, ಪೆಟಿಕೋಟ್ಸ್ ಇದೆ, 150 ಇಂದ ಪೆಟಿಕೋಟ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಹಾಗೇನೆ ನೈಟೀಸ್ ಇದೆ, ಫೀಡಿಂಗ್ ನೈಟೀಸ್ಗಳಿದೆ. ನೈಟಿಗಳು ನಿಮ್ಗೆ ಎಷ್ಟು ಬೇಕು ಅಷ್ಟು ಇದೆ ನೈಟೀಸ್ಗಳು. 189 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕಾಟನ್ ನೈಟಿಗಳೆಲ್ಲ 220 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ, ಸಿಂಪಲ್ ಸ್ಮೂತ್ ಕಾಟನ್ಗಳೆಲ್ಲ. ಸೊ ನೀವು ಗ್ರೂಪಿಗೆ ಜಾಯ್ನ್ ಆಗಿ ಅಥವಾ ವಾಟ್ಸಪ್ ಅಲ್ಲಿ ನೀವು ಬಂದು ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ಪ್ರೈಸ್ ಹೇಳ್ತೇನೆ. ಹಾಗೇನೆ ಬ್ಲೌಸ್ ಪೀಸ್ ಇರ್ಬೋದು, ಪೆಟಿಕೋಟ್ಸ್ ಇರ್ಬೋದು, ಸಿಂಗಲ್ ಟಾಪ್ಗಳಿದೆ, ಟಾಪ್ ಪ್ಯಾಂಟ್ ವೇಲ್ ಸೆಟ್ ಬಂದಿರೋದಿದೆ, ಟಾಪ್ ಪ್ಯಾಂಟ್ ಸೆಟ್ಗಳಿದೆ. ಸೊ ತುಂಬಾ ಅಂದ್ರೆ ತುಂಬಾ ಇದೆ. ನಿಮ್ಗೆ ಯಾವ್ದು ಬೇಕು ನೀವು ತಗೋಬಹುದು, ಓನ್ಲಿ ಸಾರೀಸ್ ಮಾತ್ರ ಅಲ್ಲ. ಓಕೆನಾ, ಸೊ ಹಾಗಾಗಿ ಈಗೆಲ್ಲ ರೇಟ್ಗಳೆಲ್ಲ ಹಾಕ್ತಾ ಇದೆ ನಾನು ಪ್ರತಿಯೊಂದಕ್ಕೂ. ಸೊ ನಾನು 550 ಸಾರಿ ಅಂತ ಹೇಳಿದೆ ಅಲ್ವಾ, ಸೊ ಇದೆ. ಓಕೆನಾ, 550
ಸಾರಿ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ. ಇದು ಫಾಯಿಲ್ ಸಿಲ್ಕ್ ಫ್ಯಾಬ್ರಿಕ್ ಬಂದು ಫಾಯಿಲ್ ಸಿಲ್ಕ್. ಇದು ನನಗಂತೂ ತುಂಬ ಇಷ್ಟ ಆಯ್ತು. ಈ ಆಫೀಸಿಗೆ ಹೋಗೋರು, ಟೀಚಿಂಗಿಗೆ ಹೋಗೋರು, ಹಾಗೆಯೇ ಮನೆಯಲ್ಲಿ ಅಮ್ಮಂದಿರಿಗೂ ಕೂಡ ಉಡ್ಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಪ್ರೀಮಿಯಂ ಕ್ವಾಲಿಟಿ, ಓನ್ಲಿ 550 ರುಪೀಸ್. ಓಕೆನಾ, ಜಸ್ಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು, ಯಾಕಂದರೆ ಕೆಲವೊಬ್ರು ವಿಡಿಯೋ ನೋಡಿರಲ್ಲ, ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ಓನ್ಲಿ 550 ರುಪೀಸ್. ಫಾಯಿಲ್ ಸಿಲ್ಕ್ ಟೈಪಲ್ಲಿ ಬಂದಿದೆ. ಪ್ರೀಮಿಯಂ ಅಂದರೆ ಪ್ರೀಮಿಯಂ ಕ್ವಾಲಿಟಿ. ಓಕೆನಾ, ಸಖತ್ತಾಗಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ನಾನೊಂದು ವಿಡಿಯೋ ಕೂಡ ಹಾಕಿದ್ದೆ. ನೀವು 0 ಫಾಲೋವರ್ಸ್ ಇದ್ರೆ ನನಗೆ ಕೂಡ ಇನ್ಸ್ಟಾದಲ್ಲಿ ಏನು ಫಾಲೋವರ್ಸ್ ಏನಿಲ್ಲ. ನಾನು ಇನ್ಸ್ಟಾದಲ್ಲಿ ದುಡ್ಡು ಕೂಡ ಇದೇನು ಮಾಡ್ತಾ ಇಲ್ಲ, ಜಸ್ಟ್ ನಾನು ವಿಡಿಯೋಸ್ ಮಾತ್ರ ಹಾಕೋದು. ಬಟ್ ಆನ್ಲೈನಲ್ಲೂ ನಿಮಗೆ ಬರ್ತಾರೆ, ಹಾಗೆಯೇ ಆಫ್ಲೈನಲ್ಲೂ ಕೂಡ ಬರ್ತಾರೆ ತಗೊಳ್ಳೋದಕ್ಕೆ. ಸೊ ಬಿಸ್ನೆಸ್ ಮಾಡಿದ ನಂತರ ನಾವು ಯಾವ ಥರ ಸೇಲ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಒಂದೇ ಸಲ ನುಗ್ಗಿ ಇದು ಮಾಡೋದು ಬೇಡ, ನಿಧಾನವಾಗಿ ಹೋಗ್ತಾ ಹೋಗ್ತಾ ಆಮೇಲೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅಲ್ವಾ, ಆ ಮೆಟ್ಟಿಲು ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಕೆಲವೊಬ್ರು ಅನ್ಕೊಂಡಿರ್ಬೋದು ಏನು ಅಂತಂದರೆ ಇವರಿಗೆ ಅಷ್ಟು ಸೇಲ್ ಆಗುತ್ತಾ ಅಂತೇಳಿ, ಇಷ್ಟು ಇಟ್ಕೊಂಡಿದ್ದಾರೆ ಅಷ್ಟು ಸೇಲ್ ಆಗುತ್ತಾ ಅಂತ. ಬಟ್ ನಿಧಾನವಾಗಿ ಹೋಗ್ತೀವಲ್ವಾ, ಅದೇ ನಮಗೆ ಒಂದೇ ಸಲ ನಾವು ರಾಶಿ ಇದು ಮಾಡಿದಾಗ ನಮ್ಗದು ಇದು ಬಂದ್ಬಿಡುತ್ತೆ. ಸೊ ನಿಧಾನವಾಗಿ ಹೋಗಿ ನಾವು ಗೆಲುವನ್ನು ಕಾಣ್ತೀವಲ್ವಾ, ಅದೇ ನಮಗೆ ಖುಷಿ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ರೀಚ್ ಆಗಬೇಕಲ್ವ ಜನರಿಗೆ. ನಾವು ಸದ್ಯ ಬ್ಯಾನರ್ ಹಾಕಿದ್ವಿ ಅಲ್ಲಿ ಸೈಡಲ್ಲಿ, ಅದನ್ನು ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬ್ಯಾನರಲ್ಲಿ ಕಬ್ಬಿಣದ್ದು ಇದು ಮಾಡಿ ಹಾಕಿದ್ವಿ, ಅವರಿಗೆ ಬೇಕು ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಸೊ ನೋಡಿ, ಈ ಥರ ನಾವು ಏನೋ ಒಂದು ಬ್ಯಾನರ್ ಹಾಕಿ ಇನ್ನು ಜನ ಬರಲಿ ಅಂತ ಅಂದಾಗ ಅದನ್ನು ಕತ್ಕೊಂಡು ಹೋಗ್ತಾರೆ. ಇನ್ನು ಪುನಃ ಬೇರೆನೇ ಬ್ಯಾನರ್ ಮಾಡಬೇಕು. ಸೊ ಟೈಮ್ ಇಲ್ಲ ಇವಾಗ ಸದ್ಯಕ್ಕೆ. ಸೊ ನೋಡಿ, ಇದೆಲ್ಲ 550 ರುಪೀಸ್. ಇದೆಲ್ಲ ನಾನು ನಿಮಗೆ ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಓಪನ್ ಮಾಡಿಬಿಟ್ಟು ಇದೆಲ್ಲ ಓಪನ್ ಮಾಡ್ತೀನಿ ನಾನು, ಯಾಕಂದರೆ ಹೇಗಿರುತ್ತೆ ಸಾರಿ ಪಲ್ಲು, ಹೇಗಿರುತ್ತೆ ಬ್ಲೌಸ್ ಪೀಸು ಅಂತೇಳಿ. ಸೊ ಇದೆಲ್ಲ 550 ರುಪೀಸ್ಗೆ ನಿಮಗೆ ಸಿಗೋದು. ಹಾಗೆಯೇ ನಿಮಗೆ ಸಿಲ್ಕ್ ಸಾರಿಗಳು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ವೆರೈಟಿಯಲ್ಲಿ ಇದೆ. ನಾನು ಫೋಟೋಸ್ ಹಾಕ್ತಾ ಇರ್ತೀನಿ, ಬಟ್ ತಗೊಳ್ಳೋರು ಅಂದರೆ ಇಷ್ಟು ಕಡಿಮೆಗೆ ಕೊಡ್ತಾ ಇರೋದ್ರಿಂದ ಇವಾಗ ಒಂದೊಂದೇ ಆರ್ಡ್ರ್ಗಳು ಬರ್ತಾ ಇದೆ ನಿಧಾನವಾಗಿ. ಅದೇ ನಾನು ಹೇಳಿದೆ ಅಲ್ವಾ, ಒಂದೊಂದು ದಿನ ಆರ್ಡ್ರ್ಗಳು ತುಂಬ ಇರುತ್ತೆ, ಒಂದೊಂದು ದಿನ ಇರಲ್ಲ. ಸೊ ಜನರಿಗೆ ಏನು ಅಂತಂದರೆ ರೀಚ್ ಆಗಬೇಕು ಅಷ್ಟೇ. ಸೊ ಸದ್ಯಕ್ಕೆ ಏನು ಅಂತಂದರೆ ನೈಟೀಸ್ಗಳು ತುಂಬ ಇದೆ ನೋಡಿ. ಇದು ನೋಡಿ, ಜಸ್ಟ್ ನಾನು 880 ರುಪೀಸ್ಗೆ ಕೊಡ್ತಾ ಇದ್ದೀನಿ, ರಾಯಲ್ ಬ್ಲೂ. ಇದು ಯಾರೂ ಇಷ್ಟು ಕಡಿಮೆಗೆ ಕೊಟ್ಟಿರಲ್ಲ ಅನಿಸುತ್ತೆ ನನಗೆ. ಸೊ ಫುಲ್ಲು ಸ್ಮೂತ್ ಇದು ಬರುತ್ತೆ. ಸೊ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ. ನೀವಾಗ ಅಂದ್ಕೊಂಡಿರ್ಬೋದು ರಾಯಲ್ ಬ್ಲೂ ಕಲರಲ್ಲಿ ನಾವು ತಗೊಂಡಿದ್ವಿ, ಆವಾಗ ನೀವು ರೇಟ್ ಜಾಸ್ತಿ ಹೇಳಿದ್ರಿ, ಈಗ ರೇಟ್ ಕಡಿಮೆ ಹೇಳ್ತಾ ಇದ್ದೀರಿ ಅಂತ. ಅದು ಕ್ವಾಲಿಟಿ ಬೇರೆನೆ, ಈ ಕ್ವಾಲಿಟಿ ಬೇರೆನೆ. ಸೊ ಇದು ನಿಮಗೆ ಕಡಿಮೆಗೆ ಸಿಗ್ತಾ ಇದೆ ಅಂತಂದರೆ ಕಮ್ಮಿ ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಓಕೆನಾ, ಇನ್ನು ನಿಮಗೆ ನೋಡಿ ಈ ಟೈಪಲ್ಲೂ ಇದೆ ಸಾರಿ, ಫುಲ್ಲು ಪ್ರೀಮಿಯಂ ಕ್ವಾಲಿಟಿ. ಬಟ್ ಇದು 4 ಸ್ಯಾರಿ ಇತ್ತು, ಇದರಲ್ಲಿ 2 ಸ್ಯಾರಿ ಏನೋ ತಗೊಂಡಿದ್ದಾರೆ. ಅವರು ತುಂಬ ಇಷ್ಟಪಟ್ಟರು, ಕಲರು ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಅದರಲ್ಲಿ ಇನ್ನೂ 4 ಕಲರ್ಸ್ ಇದೆ, ನನಗೂ ಕೂಡ ತುಂಬಾ ಇಷ್ಟ ಆಗಿತ್ತು. ಸೊ ನೀವು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ಅಥವಾ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ಫೋಟೋಸ್ಗಳನ್ನು ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನೀವೇನು ಅಂತಂದರೆ ಅಲ್ಲಿ ರೇಟನ್ನು ನೋಡಿಬಿಟ್ಟು ಇಲ್ಲಿ ಬಂದು ನೀವು ಅಷ್ಟು ಕಡಿಮೆಗೆ ಅವ್ರು ಕೊಡ್ತಾ ಇದ್ದಾರೆ ಅಂತೇಳಿ ನನಗೆ ಬಂದು ಸುಮ್ಮನೆ ಇದು ಮಾಡಬೇಡಿ. ಸೊ ಕಿರಿಕ್ ಮಾಡಬೇಡಿ, ನೀವೇ ಸ್ವತಃ ಹೋಗಿ ಅವರಿಗೆ ಮೆಸೇಜ್ ಮಾಡಿ ಅಥವಾ ಸ್ವತಃ ನೀವೇ ಹೋಗಿ ಶಾಪ್ಗೆ ವಿಸಿಟ್ ಮಾಡಿ ಅಷ್ಟು ಕಡಿಮೆಗೆ ನಿಮಗೆ ಕೊಡ್ತಾರಾ ಅಂತ ನೋಡಿ. ಯಾರು ಕೂಡ ಅನುಶ್ರೀ ಸ್ಯಾರಿಯನ್ನು ರಿಯಲ್ ಆಗಿ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಅನುಶ್ರೀ ಸಾರಿ ಏನು ವೇರ್ ಮಾಡಿ, ಅನುಶ್ರೀ ಸಾರಿ ಅಂತ ಅಂದ ತಕ್ಷಣ ಅದೇ ಸೇಮ್ ಸಾರಿ ಅಲ್ಲ, ಅದೇ ಪ್ಯಾಟರ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಅದನ್ನು ರೆಡಿ ಮಾಡಿರ್ತಾರೆ. ಓಕೆನಾ, ಇನ್ನೊಂದು ಏನು ಅಂತ ಅಂದರೆ ಅದೇ ನಿಮಗೆ ಸಾರಿನ ಯಾರು ಕೂಡ ಆನ್ಲೈನಲ್ಲಿ ಇರ್ಬೋದು ಆಫ್ಲೈನಲ್ಲಿ ಇರ್ಬೋದು 900 ರೂಪಾಯಿಗೆ ಯಾರು ಕೂಡ ಇಷ್ಟರವರೆಗೆ ಕೊಟ್ಟಿಲ್ಲ. ಓಕೆನಾ, ಯಾವುದೇ ನೀವು ಆನ್ಲೈನ್ ಈಗ ಬೇರೆಯವರು ಸೇಲ್ ಮಾಡ್ತಾ ಇರೋದು ನೋಡಿ, ನಾನು ಇಲ್ಲೇ ನನಗೆ ಒಂದು ಹೋಲ್ಸೇಲ್ ಅಂಗಡಿ ಸಿಕ್ಕಿತ್ತು ಹತ್ತಿರದಲ್ಲೇ. ಬಟ್ ಅವರು ಹೋಲ್ಸೇಲಿಗೆ ನನಗೆ ತುಂಬ ಕಾಸ್ಟ್ಲಿ ಆಯಿತು ಅದು ರೇಟು ಅಂತೇಳಿ ನಾನು ಮತ್ತೆ ತಗೊಳಕ್ಕೆ ಹೋಗಿಲ್ಲ. ಅವ್ರು 1500 ಏನು ಹೇಳಿದರು, ಹೋಲ್ಸೇಲಿಗೆ ನಿಮಗೆ ಅಷ್ಟಕ್ಕೆ ಸಿಗೋದು ಅಂತ. ಬಟ್ ನಾನು ಸೇಲ್ ಮಾಡ್ತಾ ಇರೋದು ಒಂದು ರೇಟು, ಅದು ಅಲ್ಲಿಗೆ ರೇಟು ಕರೆಕ್ಟ್ ಬರಲ್ಲ ಅಂತ ನಾನು ಮತ್ತೆ ಅವರಿಂದ ತಗೊಳಕ್ಕೆ ಹೋಗಿಲ್ಲ. ಸೊ 900ಗೆ ನಮಗೇನೆ ಸಿಗಲ್ಲ ಹೋಲ್ಸೇಲ್ಗೆ.
ನೀವು ಅವಾಗ ಅನ್ಕೊಳ್ಳಿ ಎಷ್ಟು ಲಾಭ ಬರುತ್ತೆ ಅಂತ. ನಮಗೇನೆ 900ಗೆ ಹೋಲ್ಸೇಲ್ ಪ್ರೈಸ್ ಸಿಗಲ್ಲ, ಇನ್ನು 900ಗೆ ಸೇಲ್ ಮಾಡ್ತಾರಾ? ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ 900ಗೆ ಸಿಗಲ್ಲ ಅಂತ ಅಂದ್ಮೇಲೆ ನೀವು ಹೆಂಗ್ ನಂಬ್ತೀರಾ? ಇವಾಗ ಎಕ್ಸಾಂಪಲ್ ಆಗಿ ಒಂದ್ ಸಾರಿ, ಈಗ ಯಾವುದೋ ಒಂದು ಮೈಸೂರು ಸಿಲ್ಕ್ ಇರ್ಬೋದು, ಗೋಲ್ಡ್ ಸಾರಿ ಇರ್ಬೋದು, ಯಾವುದೋ ಒಂದು ಸಾರಿ ಅಲ್ಲಿ ಒಂದು ಏನು ಅಂತಂದ್ರೆ ಒಂದು 500 ರೇಟ್ ಹೇಳಿರ್ತಾರೆ, ಬಟ್ ಅದಷ್ಟಕ್ಕೆ ಸಿಕ್ಕೇ ಇರಲ್ಲ. ಫ್ಯಾಕ್ಟ್ರಿ ಔಟ್ಲೆಟ್ ಅದು. ಈಗ ಬೇರೆಯವ್ರ ಕಡೆಯಿಂದ ನಾವು ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, 100 ರೂಪಾಯಿ 50 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ನೀವು ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಅಲ್ಲಿ ರಿಟೇಲ್ ಆಗಿ ಕೊಡಲ್ಲ, ಅಂದ್ರೆ ರಿಟೇಲ್ ತಗೊಳ್ಳೋರಿಗೆ ಕೊಡಲ್ಲ, ಓಕೆನಾ? ಜಸ್ಟ್ ಹೋಲ್ಸೇಲ್ ಅವರಿಗೆ ಮಾತ್ರ ಕೊಡ್ತಾರೆ ಸಾರಿಗಳನ್ನು, ಓಕೆನಾ? ಅವಾಗ ಏನು ಅಂತಂದ್ರೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೆ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ, ಓಕೆನಾ? ಈಗ ಬೇರೆ ಕಡೆಯಿಂದ ಶಾಪಿಂದ ನಾವು ಹೋಲ್ಸೇಲ್ ತಗೊಂಡು, ಈಗ ಅವರು ತಗೊಳ್ಳೋದೇನು ಫ್ಯಾಕ್ಟ್ರಿ ಔಟ್ಲೆಟ್ ಇಂದ. ಈಗ ಒಬ್ರು ಹೋಲ್ಸೇಲ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ತಗೊಬಂದು ಹೋಲ್ಸೇಲ್ ಆಗಿ ಕೊಡ್ತಾರೆ. ಅವರು 100 ರೂಪಾಯಿ ಅಥವಾ 150 ರೂಪಾಯಿ, ಕೆಲವೊಬ್ರು 200 ತಗೋತಾರೆ ಲಾಭ. ಈ ತರ ಇಟ್ಕೊಂಡು ಅವ್ರು ಹೋಲ್ಸೇಲ್ ಆಗಿ ನಮ್ಗೆ ಕೊಡ್ತಾರೆ ಬೇರೆಯವರಿಗೆ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ ಕಡಿಮೆಗೆ ರೇಟ್ ಇರೋದು, ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಅಷ್ಟು ಕಡಿಮೆಗೆ ಸಿಕ್ಕಿರಲ್ಲ ಅಂತ ಅಂದ್ಮೇಲೆ ಹಾಗಿದ್ರೆ ನಂಬಿ ಇದರಲ್ಲಿ ಇದಿರುತ್ತಾ ಅಂತ. ಸೊ ನಾನು ಇದಕ್ಕೆ ಟ್ಯಾಲಿ ಮಾಡಿ ನಿಮ್ಗೆ ಈ ವಿಡಿಯೋ ಮಾಡಿ ಹಾಕಿರೋದು. ಯಾಕಂದ್ರೆ ಮೋಸ ಹೋಗ್ಬೇಡಿ, ಸುಮ್ನೆ ಅದರಲ್ಲಿ ಒಂದು ರೇಟ್ ಅನ್ನ ಹಾಕಿರ್ತಾರೆ, ನೀವು ಹೋಗಿ ಕೇಳಿ. ಅಥವಾ ನಾನು ಹೇಳ್ತಿರೋದು ಸುಳ್ಳು ಅಂತಂದ್ರೆ ಕೇಳಿ. ಕರೆಕ್ಟ್ ಆಗಿ ಇರೋರು ಕರೆಕ್ಟ್ ರೇಟ್ ಹೇಳಿದ್ರೆ ಓಕೆ, ಕರೆಕ್ಟ್ ಇವರು ರೇಟ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ರೇಟ್ ಹೇಳಿಲ್ಲ ಅಂತಂದ್ರೆ ಅವರು ರೇಟೇ ಹೇಳಲ್ಲ. ನೀವು ಶಾಪಿಗೆ ಹೋಗಿ ವಿಸಿಟ್ ಮಾಡಿದ್ರು ಅಲ್ಲೂ ರೇಟ್ ಬೇರೆನೇ ಇರುತ್ತೆ. ಸೊ ಈ ತರ ಎಲ್ಲ ಫೇಕ್ಗಳು ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾದಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು ರೇಟ್ ಗಳನ್ನ ಹಾಕಿರಲ್ಲ. ಸೊ ಕೆಲವೊಬ್ರು ಹೇಳ್ತಾರೆ ರೇಟ್ ಹಾಕಿ ಅಂತ, ಹಾಗಾಗಿ ಅಲ್ಲೊಂದು ಇಲ್ಲೊಂದು ರೇಟ್ ಅನ್ನ ಒಂದೊಂದ್ಸಲ ಹಾಕಿಡ್ತೀನಿ ನಾನು, ಇಷ್ಟು ರೇಟ್ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಅದನ್ನ ಏನಂತಂದ್ರೆ ಇವಾಗ ಇನ್ಸ್ಟಾದಲ್ಲೆಲ್ಲ ಹೇಳ್ತಾರೆ, ಅದೇನ ಮಾಡ್ತಾರೆ ಫೇಕ್, ಅಂದ್ರೆ ಅವರ ವಿಡಿಯೋ ತೆಗ್ಬಿಟ್ಟು ನಾವು ಇಷ್ಟ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೇನ ಹಾಕ್ತಾರೆ ಅಂತ. ಬಟ್ ಅದರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ. ಮತ್ತೆ ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ, ನಾನು ಇನ್ಸ್ಟಾದಲ್ಲಿ ಯಾವುದೇ ದುಡ್ಡು ಏನಾದ್ರೂ ಈ ತರ ಏನು ಮಾಡ್ತಾ ಇಲ್ಲ. ನಾನು ಜಸ್ಟ್ ಅದು ಜನರಿಗೆ ರೀಚ್ ಆಗೋದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅನ್ನು ಇದು ಮಾಡಿರೋದು. ಸೊ ವ್ಯೂಸ್ ಹೋಗ್ಲಿ, ಅದರಿಂದ ಜನ ಬಂದು ತಗೊಳ್ಳೋರಿದ್ರೆ ಅಂತೇಳಿ. ಸೊ ಹಾಗಾಗಿ ಇನ್ಸ್ಟಾದಿಂದ ನಂಗೇನು ದುಡ್ಡು ಬರಲ್ಲ, ಅದನ್ನ ನಾನು ಮಾನಿಟೈಸೇಷನ್ ಆನ್ ಮಾಡಿಲ್ಲ, ಯಾವ್ದು ಲಿಂಕ್ ಕೂಡ ಮಾಡಿಲ್ಲ. ಸೊ ಆದ ಕಾರಣ ನಂಗೆ ಅದರದೊಂದು ಭಯ ಇಲ್ಲ. ಯಾಕಂದ್ರೆ ಕೆಲವೊಂದು ಏನು ಅಂತಂದ್ರೆ, ಇವಾಗ ಇನ್ನೂ ಏನು ಅಂತಂದ್ರೆ, ಇನ್ಸ್ಟಾದಲ್ಲಿ ಎಲ್ಲರೂ ದುಡ್ಡು ಮಾಡ್ಬೋದು, ಆ ತರ ಏನು ದುಡ್ಡು ಮಾಡೋಕ್ಕಾಗಲ್ಲ. ನಿಮ್ಗೆ ಅದು ಪ್ರಮೋಷನ್ಗಳು ಸಿಕ್ಕಿದಾಗ ಪ್ರಮೋಷನ್ ಅವರು ದುಡ್ಡು ಕೊಡೋದಂತೆ, ಇನ್ಸ್ಟಾದವರು ದುಡ್ಡು ಕೊಡೋದಲ್ಲ ಅಂತೆ, ಓಕೆನಾ? ಸೊ ಹಾಗಾಗಿ ಇನ್ಸ್ಟಾದಲ್ಲಿ ದುಡ್ಡು ಮಾಡೋದಕ್ಕಾಗಲ್ಲ. ಪ್ರಮೋಷನ್ಸ್ಗಳು ನೀವು ಮಾಡಿದ್ರೆ ಪ್ರಮೋಷನ್ಸ್ನವರು ನಿಮ್ಗೆ ದುಡ್ಡು ಕೊಡ್ತಾರೆ. ಇವಾಗ ಎಕ್ಸಾಂಪಲ್, ಇವಾಗೊಂದು ಯಾವ್ದಾದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಇವಾಗೊಂದು ಎಲ್ಲೋ ಒಂದ್ ಕಡೆ ಏನು ಆಫರ್ ಹಾಕಿದ್ದಾರೆ, ಆ ಆಫರ್ ಬಗ್ಗೆ ಅಲ್ಲಿ ಹೋಗಿ ವಿಡಿಯೋ ಮಾಡೋದು, ಅಂದ್ರೆ ಅದನ್ನು ಪ್ರಮೋಷನ್ ಮಾಡೋದು. ಸೊ ಆ ಶಾಪ್ನವರು ಪ್ರಮೋಷನ್ ಮಾಡಿದವರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ, ಬಿಟ್ರೆ ಇನ್ಸ್ಟಾದವರು ಇದು ಮಾಡಲ್ಲ ಅಂತ, ಇನ್ಸ್ಟಾದಿಂದ ಬರಲ್ಲ ಅಂತ ದುಡ್ಡು ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಆತರ ನಾನು ಪ್ರಮೋಷನ್ ಕೂಡ ಮಾಡಲ್ಲ. ಯಾಕಂದ್ರೆ ಪ್ರಮೋಷನ್ ಮಾಡೋದು ಅಂತ ಹೇಳಿದ್ದು, ಬಟ್ ಅದರಲ್ಲಿ ತುಂಬಾ ಫೇಕ್ಗಳು ನಡೆಯುತ್ತೆ, ಓಕೆನಾ? ಆಫರ್ಗಳನ್ನು ಹೇಳೋದು ಅದೆಲ್ಲ ಓಕೆ, ತುಂಬಾ ಫೇಕ್ಗಳು ನಡೆಯುತ್ತೆ. ಕೆಲವೊಂದು ಏನು ಅಂತಂದ್ರೆ ಪ್ರಾಡಕ್ಟ್ಗಳ ಬಗ್ಗೆ ಪ್ರಮೋಷನ್ ಮಾಡುವಂಥದ್ದು. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಅವರಿಗೆ ಯೂಸ್ ಇರಲ್ಲ, ಯೂಸ್ ಇಲ್ಲ ಅಂದ್ರೂ ಅದನ್ನ ಪ್ರಮೋಷನ್ ಇದು ಮಾಡುವಂಥದ್ದು. ಆ ತರದೆಲ್ಲ ಮಾಡಿ ಸುಮ್ನೆ ದುಡ್ಡು ಮಾಡ್ತಾರೆ. ಅದೆಲ್ಲ ನಮ್ಗೆ ಆ ತರ ಎಲ್ಲ ಮಾಡಿ ದುಡ್ಡು ನಮ್ಗೆ ಬೇಡ. ಸೊ ನಾವು ನ್ಯಾಯಯುತವಾಗಿ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಭರವಸೆ ಅದು. ಸೊ ಓಕೆನಾ? ನೆಕ್ಸ್ಟ್ ಇನ್ನು ಏನು ವಿಡಿಯೋ ಮಾಡ್ಬೇಕು ಅಂತ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಯಾವ್ದು ವಿಡಿಯೋ ಬರುತ್ತೆ ಅಂತ. ಸೊ ತುಂಬಾ ಜನ ಏನು ಅಂತಂದ್ರೆ ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಸೊ ಕಮೆಂಟ್ ಮಾಡಿ, ಹಾಯ್ ಆದ್ರೂ ಕಮೆಂಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ ನನಗೆ, ಓಕೆನಾ? ಸೊ ಆದಷ್ಟು ನನ್ನ ಕಡೆಯಿಂದ ಸಾರೀಸ್ ಇರ್ಬೋದು, ನೈಟೀಸ್ ಇರ್ಬೋದು, ಟಾಪ್ಸ್, ಲೆಗ್ಗಿನ್ಸ್ ಯಾವ್ದು ಬೇಕು ನಿಮ್ಗೆ, ಯಾವ್ದು ಪರ್ಚೇಸ್ ಮಾಡಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ನಾನು. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.